Yes, we were discussing subject and verb agreement in previous class, isn't it? So ನಾವು ಏನು ಮಾಡ್ತಿದ್ವಿ, subject ಮತ್ತು verb agreement ನ ನೋಡ್ತಿದ್ವಿ. So I will continue in this class. Okay. ನಾನು ಏನಂತ ಹೇಳಿದೆ, if two subjects express singular idea and or it refers to singular person, it is considered as ಸಿಂಗ್ಯುಲರ್. ಓಕೆ, ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವ್ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದೆ? ಪ್ಲೀಸ್ ಗಿವ್ ಮಿ ಎಕ್ಸಾಂಪಲ್ಸ್. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಹೌದಾ? ಇಡ್ಲಿ ಅಂಡ್ ಚಟ್ನಿ ಮೇಕ್ಸ್ ಅ ಗುಡ್ ಕಾಂಬಿನೇಷನ್. ಮೇಕ್ಸ್ ನೋಡಿ, ಸಿಂಗ್ಯುಲರ್ ನೌನ್ಸ್ ಯೂಸ್ ಮಾಡ್ತೀವಿ. ಮೇಕ್ಸ್ ಅ ಗುಡ್ ಕಾಂಬಿನೇಷನ್. ಅಂಡ್ slow and steady wins the race. Idli and chutney makes a good combination. And age and experience makes a intelligent man. ಯಾವ ವ್ಯಕ್ತಿಗೆ ಏಜು ಮತ್ತು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಇಂಟೆಲಿಜೆಂಟ್ ಮ್ಯಾನ್ ಆಗ್ತಾನೆ. ಸೊ ಅದು ಒಂದೇ ಐಡಿಯಾನ ರೆಫರ್ ಮಾಡುತ್ತೆ, ಅದಕ್ಕೆ ನಾವು ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದನ್ನ. ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಅ ಮ್ಯಾನ್ ಇಂಟೆಲಿಜೆಂಟ್. ಆ್ಯಂಡ್ ಇಫ್ ಟೂ subjects refer to the same person, for example, if two subjects, please make a note of this, if two subjects refer to the same person or if it express same idea, it takes singular form. I will write the example so that please make a note of this. Examples. Okay. Slow and steady wins the race. Okay. ಯಾವ ವ್ಯಕ್ತಿ ಸ್ಲೋ ಆಗಿ ಮತ್ತು ಸ್ಟಡಿ ಆಗಿ ಇರ್ತಾನೋ ಅವನು ಜೀವನದಲ್ಲಿ ಮುಂದೆ ಬರ್ತಾನೆ. ಸೊ ಅದು ಒಂದೇ ಐಡಿಯಾನ ರೆಫರ್ ಮಾಡುತ್ತೆ, ಅದಕ್ಕೆ ನಾವು ವಿನ್ಸ್. ಸೊ ಸಿಂಗ್ಯುಲರ್ ನೌನ್ನ ನಾವು ಯೂಸ್ ಮಾಡಿದ್ದೀವಿ. ಅನದರ್ ಎಕ್ಸಾಂಪಲ್, ಇಡ್ಲಿ ಅಂಡ್ ಚಟ್ನಿ ಈಸ್ ಅ ಗುಡ್ ಕಾಂಬಿನೇಷನ್. ಹೌದಾ? ಇವೆರಡು ಏನು ಮಾಡುತ್ತೆ, ಒಂದೇ ಐಡಿಯಾನ ರೆಫರ್ ಮಾಡುತ್ತೆ. ಈಸ್ ಅಂತ ತಗೊಳ್ತೀವಿ, ಎರಡು ಸಬ್ಜೆಕ್ಟು ಒಂದೇ ಐಡಿಯಾನ ರೆಫರ್ ಮಾಡಿದರೆ ಅದಕ್ಕೆ ಈಸ್. It is a good combination. Idli and chutney is a good combination. Okay. Next, another example. If two subject refers to the same person. So, ಎರಡು ಸಬ್ಜೆಕ್ಟು ಒಂದೇ ಪರ್ಸನ್ನಿಗೆ ನಾವು ಹೇಳ್ತಿದ್ದೀವಿ. ಫಾರ್ ಎಕ್ಸಾಂಪಲ್, what I told in the previous class, our friend, guide and teacher is no more. ಓಕೆ, ನಮ್ಮ ಫ್ರೆಂಡು ಆಗಿದ್ದಂತಹ, ಗೈಡು ಆಗಿದ್ದಂತಹ, ಟೀಚರು ಆಗಿದ್ದಂತಹ ವ್ಯಕ್ತಿ ಈಗಿಲ್ಲ. ಈಸ್ ನೋ ಮೋರ್. ಅರ್ಥ ಆಯ್ತಾ? ಎಸ್, ನೋಟ್ ಡೌನ್ ದೀಸ್ ಎಕ್ಸಾಂಪಲ್ಸ್. ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಎಸ್, I will rub this. Another point is there. There are some exceptional cases. ಹೌದಾ? ಎಲ್ಲಿ ನಾವು ಮತ್ತೆ ಸಿಂಗ್ಯುಲರ್ನ ಎಲ್ಲಿ ಬಳಸಬಹುದು ಬೇರೆ ಕೇಸಸ್ ಅಲ್ಲಿ? So, okay. If the sentence, if two singular nouns are preceded with these words, it takes singular form. For example, ನೋಡ್ರಿ, note down this. Each, every,
every or one, each, every, one, and everyone, everyone, then or, sorry, or, nor, either, either, neither, okay, either, neither, one of, many a, ಸೊ ಈ ಕೇಸಸ್ಸಲ್ಲಿ ಸೊ ಈ ಥರ ಒಂದು ಸೆಂಟೆನ್ಸ್ ಬಿಗಿನ್ ಆಯಿತು ಅಂತ ಅಂದರೆ ಅವಕ್ಕೆ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬನ್ನು ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನೇ ತಗೊಳ್ಳೋಣ. ನಾನೇನಂತ ಹೇಳಿದೆ, ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ದೀಸ್ ವರ್ಬ್ಸ್, with these words, they take singular forms. It takes singular forms. Okay, example ಕೊಡ್ತೀನಿ ನಿಮಗೆ, then you will understand, isn't it? Yes, first example, each of them is waiting. ಸೊ ಅಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ, ಎಲ್ಲಿ ಎಕ್ಸಾಮಲ್ಲಿ ಈ ಥರ ಸೆಂಟೆನ್ಸ್ ಕೊಟ್ಬಿಟ್ಟು ಇಲ್ಲಿ ಆರ್ ಆರ್ ಈಸ್ ಎರಡರಲ್ಲಿ ಒಂದು ಚಾಯ್ಸ್ ಮಾಡಿ ಬರೀರಿ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ನೀವು ನೋಡ್ಕೋಬೇಕು, ಈ ವರ್ಡ್ಸನ್ನ ನೋಡ್ಕೊಂಡು ಹೋಗಿರಿ. ಓಕೆ, ಈಚು, ಎವ್ರಿ, ಆಮೇಲೆ ಒನ್, ಎವ್ರಿ ಒನ್ನು, ಆರ್, ನಾರ್, ಈದರ್, ನೀದರ್, ಒನ್ ಆಫ್, ಮೆನಿ, ಇಂಥವೆಲ್ಲ ವರ್ಡ್ಸ್ ಇದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ವರ್ಡ್ ಇತ್ತು ಅಂದರೆ ಅದು ಸಿಂಗ್ಯುಲರ್ ವರ್ಬ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈಚ್ ಒನ್ ಆಫ್ ದೆಮ್, ಪ್ರತಿಯೊಬ್ಬರೂ ಕೂಡ, ಈಸ್ ವೇಟಿಂಗ್, ಪ್ರತಿಯೊಬ್ಬರೂ ವೇಟ್ ಮಾಡ್ತಾ ಇದ್ದಾರೆ, ಈಸ್. ಓಕೆ, ಎವ್ರಿ, ಅನದರ್ ಎಕ್ಸಾಂಪಲ್, ಎವ್ರಿ ಸ್ಟೂಡೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿ. ಓಕೆ, ಒನ್ ಇಂದ ಸ್ಟಾರ್ಟ್ ಆದರೂ ಕೂಡ, ಫಾರ್ ಎಕ್ಸಾಂಪಲ್, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್. ನೋಡಿ, ನನ್ನ ಫ್ರೆಂಡಲ್ಲಿ ಒಬ್ಬ, ಒನ್ ಆಫ್ ಮೈ ಫ್ರೆಂಡ್ಸ್, ಲುಕ್ ಅಟ್ ದಿಸ್, ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಗಳಲ್ಲಿ ಒಬ್ಬ ಫ್ರೆಂಡ್, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್. ನನ್ನ ಫ್ರೆಂಡ್ಗಳಲ್ಲಿ ಒಬ್ಬ ಫ್ರೆಂಡು ಡಾಕ್ಟರ್, ಈಸ್ ಅ ಡಾಕ್ಟರ್. ಓಕೆ, ಈದರ್, ಸೊ ಈದರ್ ನೋಡ, ಈದರ್ ಶಿ ಆರ್ ಹರ್ ಈಸ್ ಕಮಿಂಗ್ ಟು ಕಾಲೇಜ್, ಅಂದರೆ ಅವಳು ಅಥವಾ ಇವಳು ಕಾಲೇಜಿಗೆ, ಅದರಲ್ಲಿ ಒಬ್ಳು ಕಾಲೇಜಿಗೆ ಬರ್ತಿದ್ದಾರೆ. ಈದರ್ she or her sister is coming to college. Okay, either she, ಅವಳು ಅಥವಾ her sister, ಅವಳ ತಂಗಿ, is coming to college. ಸೊ ಈ ವರ್ಡ್ಸ್ ಇಂದ ಸೆಂಟೆನ್ಸಸ್ ಬಿಗಿನ್ ಆದರೆ ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗ್ಯುಲರ್. ಓಕೆ, ನಿಮಗೆ ಇದರಲ್ಲೂ ಕೆಲವೊಂದು ಕನ್ಫ್ಯೂಷನ್ ಇದ್ದಾವೆ. ಐ ವಿಲ್ ಕ್ಲಿಯರ್ ಇಟ್ ನಾವು. ನೋಡಿ, ಸೊ ಆಸ್ ವೆಲ್ ಆಸ್ ಅಂತ ಇತ್ತಪ್ಪ ಒಂದು ಸೆಂಟೆನ್ಸಲ್ಲಿ, ಆಸ್ ವೆಲ್ ಆಸ್. ಸೊ ಇಫ್ ಯು come across as well as in a sentence, the verb agrees with first subject. See, I will write it on the board. Shall I rub this? Yes.
I will give you an example. Sorry, please write down this point. If the subjects are joined, if the subjects are joined by as well as the verb agrees with the first subject, ಹೌದಾ? ಓಕೆ, ನಿಮಗೆ ಒಂದು ಸೆಂಟೆನ್ಸಲ್ಲಿ ಆಸ್ ವೆಲ್ ಆಸ್ ಅಂತಲೇ ಇತ್ತು. ಫಾರ್ ಎಕ್ಸಾಂಪಲ್, teachers as well as sorry, I will give you a nice example. They as well as she are at fault. ಓಕೆ, ನೋಡಿ ಇಲ್ಲಿ ಸೆಂಟೆನ್ಸಲ್ಲಿ ಆಸ್ ವೆಲ್ ಆಸ್ ಅಂತ ಯೂಸ್ ಮಾಡಿದ್ದೀವಿ. ಸೊ ನೀವೇನು ಮಾಡಬೇಕು, ಫಸ್ಟ್ ಸಬ್ಜೆಕ್ಟ್ಗಳನ್ನು ನೋಡ್ಕೋಬೇಕು. ಎಷ್ಟು ಸಬ್ಜೆಕ್ಟ್ ಇದೆ? 2 ಸಬ್ಜೆಕ್ಟ್ ಇದೆ. ಯಾವುದದು? ದೇ ಮತ್ತು ಶಿ, 2 ಸಬ್ಜೆಕ್ಟ್ ಇದೆ. ಫಸ್ಟ್ ಸಬ್ಜೆಕ್ಟು ಪ್ಲೂರಲ್ ಆಗಿದ್ರೆ ಇಲ್ಲಿ ನೀವು ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ದೇ ಅಂತ ಇದೆ, ಅವರು, ಸೊ ಪ್ಲೂರಲ್, ಇಟ್ ಟೇಕ್ಸ್ ಪ್ಲೂರಲ್ ವರ್ಬ್. ದೇ as well as she are at fault. ಯಾಕೆ ಆರ್ ಯೂಸ್ ಮಾಡಿದ್ದೀವಿ? ಫಸ್ಟ್ ಸಬ್ಜೆಕ್ಟು ಪ್ಲೂರಲ್ ಇದೆ, ಅದಕ್ಕೆ ನಾವು ಆರ್ ಅಂತ ಯೂಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಎಸ್. ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ಇಟ್. ದಿಸ್ ಈಸ್ ಫಸ್ಟ್ ಸಬ್ಜೆಕ್ಟ್, ಇದು ಸೆಕೆಂಡ್ ಸಬ್ಜೆಕ್ಟ್. ಓಕೆ, ಬರ್ಕೊಳ್ಳಿ. ನೋಟ್ ಡೌನ್ ದಿಸ್ ಪಾಯಿಂಟ್ಸ್. ನಾನು ಏನೇನು ಪಾಯಿಂಟ್ಸನ್ನ ಬೋರ್ಡ್ ಮೇಲೆ ಬರೋದನ್ನ ಪ್ಲೀಸ್ ರೈಟ್ ಇಟ್ ಆನ್ ಯುವರ್ ನೋಟ್ಸ್. ನಿಮ್ಮ ನೋಟ್ಸಲ್ಲಿ ಬರ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೆಂಟೆನ್ಸಲ್ಲಿ ನಾವು ಯಾವ್ಯಾವ ವರ್ಬ್ನ ಯೂಸ್ ಮಾಡ್ಬೋದು ಅಂತ. ಬಿಕಾಸ್ ಇಟ್ ಈಸ್ ಅಲಾಟೆಡ್ ಫಾರ್ 50 ಮಾರ್ಕ್ಸ್. ಗ್ರಾಮರ್ ಇರೋದು ನಿಮಗೆ 50 ಮಾರ್ಕ್ಸ್. ಸೊ ನಿಮಗೆ ಒಂದೊಂದೇ ವರ್ಡ್ ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಸಿಕ್ಕುತ್ತೆ. ಸೊ ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್, ಜಾಸ್ತಿ ಮಾರ್ಕ್ಸನ್ನು ಗಳಿಸ್ಬೋದು. ಓಕೆ, I will rub this. Okay, next. I will tell another point. If the subjects are joined by or nor and both these are different persons, then the verb will agree whichever subject is closer to it. Okay. But if the subjects are joined by or ಅಥವಾ nor. Okay, if two subjects are joined by or nor and both these are different persons and both these are different persons, both these are different persons, then the verb will agree with
whichever subject is closer to it, whichever subject is closer to it. ಓಕೆ, ಇಲ್ಲಿ ಸಬ್ಜೆಕ್ಟ್ಸು ಆರ್ ಮತ್ತು ನಾರ್ ಅಂತ ಇದ್ವು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ ಎಕ್ಸಾಂಪಲ್ ಹಿಯರ್. ಶಿ ಆರ್, ನೋಡಿ ಆರ್ ಬಂತು, ಹೌದಾ? ಒಂದು ಸೆಂಟೆನ್ಸಲ್ಲಿ ಆರ್ ಬಂತು ಅಂತ ತಿಳ್ಕೊಳ್ಳಿ. ಶಿ ಆರ್ ಹರ್ ಸಿಸ್ಟರ್ಸ್, ಹರ್ ಸಿಸ್ಟರ್ಸ್, ಹರ್ ಸಿಸ್ಟರ್ಸ್. ಸೊ ಇಲ್ಲಿ ನಿಮಗೆ ಡ್ಯಾಶ್ ಕೊಟ್ಟಿರ್ತಾರೆ, ಆಪ್ಷನ್ಸ್ ಕೊಟ್ಟಿರ್ತಾರೆ, ಈಸ್ ಮತ್ತು ಆರ್ ಅಂತ. ಹರ್ ಸಿಸ್ಟರ್ ಗೋಯಿಂಗ್ ಟು ಟೆಂಪಲ್, ಗೋಯಿಂಗ್ ಟು ಟೆಂಪಲ್. ಓಕೆ, ನಾನು ಆರ್ ಮತ್ತು ನಾರ್ ಬಗ್ಗೆ ಮಾತಾಡ್ತಿದ್ದೀನಿ. ಅಕಸ್ಮಾತ್ ಆರ್ ಬಂತಪ್ಪ ಒಂದು ಸೆಂಟೆನ್ಸಲ್ಲಿ, ಏನು ಮಾಡಬೇಕು? ಸಾರಿ, ಐದರ್ either she or her sisters dash going to temple. ಸೊ ನಾವು ಆರ್ ಮತ್ತು ನಾರ್ ಒಂದು ಸೆಂಟೆನ್ಸಲ್ಲಿ ಇತ್ತು ಅಥವಾ ಆರ್ ಒಂದು ಸೆಂಟೆನ್ಸಲ್ಲಿ ಇತ್ತು ಅಂತ ಅಂದರೆ ನಾವೇನು ಮಾಡಬೇಕು ಅಂದರೆ, ನಾವು ದ ವರ್ಬ್ ವಿಚ್ ಈಸ್ ದ ಸಬ್ಜೆಕ್ಟ್ ವಿಚ್ ಈಸ್ ಕ್ಲೋಸರ್ ಟು ದ ವರ್ಬ್. ಓಕೆ, ಇಲ್ಲಿ ಯಾವ ಸಬ್ಜೆಕ್ಟ್ ಕ್ಲೋಸ್ ಇದೆ ವರ್ಬಿಗೆ? ಸಿಸ್ಟರ್ಸ್. ಸೊ ಇದೇನಾಗಿದೆ? ಪ್ಲೂರಲ್ ಇದೆ, ಬಹುವಚನ ಇದೆ, ಅದಕ್ಕೆ ನಾವು ಆರ್. ಅಕಸ್ಮಾತ್ ಇಲ್ಲಿ ಸಿಂಗ್ಯುಲರ್ ಇತ್ತಪ್ಪ, ಈದರ್ ಶಿ ಆರ್ ಹರ್ ಸಿಸ್ಟರ್, ಒಬ್ಬನೇ ಇತ್ತಪ್ಪ, ಸಿಂಗ್ಯುಲರ್, ಸಿಸ್ಟರ್ ಅಂತ ಒಂದೇ ಇತ್ತಪ್ಪ. ಓಕೆ, ಯಾವ್ದು ಇಲ್ಲಿ ಕ್ಲೋಸ್ ಆಗಿದೆ ವರ್ಬಿಗೆ? ಸಿಂಗ್ಯುಲರ್. ಸಬ್ಜೆಕ್ಟ್ ಏನಾಗಿದೆ? ಸಿಂಗ್ಯುಲರ್ ಇದೆ. ಸೊ ಸೆಕೆಂಡ್ ಸಬ್ಜೆಕ್ಟ್ನ ನೀವು ನೋಡ್ಕೋಬೇಕು. ಸೆಕೆಂಡ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ನೀವು ಇಲ್ಲಿ ಸಿಂಗ್ಯುಲರ್ ಯೂಸ್ ಮಾಡಬೇಕು, ಪ್ಲೂರಲ್ ಇದ್ರೆ ಪ್ಲೂರಲ್ ಯೂಸ್ ಮಾಡಬೇಕು. ಓಕೆ, ಅಕಸ್ಮಾತ್ ಆರ್ ಬಂದರೆ ನಿಮ್ಮ ಸೆಂಟೆನ್ಸಲ್ಲಿ. ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ನಾರ್ ಅಂತ ಬಂತಪ್ಪ, ನಾರ್, ಇದಕ್ಕೂ ಸೇಮ್ ರೂಲ್ ಅಪ್ಲೈ ಆಗುತ್ತೆ. neither her brother nor her mother dash is or are standing outside. ಓಕೆ, ಅಕಸ್ಮಾತ್ ಇಲ್ಲಿ ನಾರ್ ಇತ್ತಪ್ಪ ಒಂದು ಸೆಂಟೆನ್ಸಲ್ಲಿ, ನೋಡಿ ನಾರ್ ಇತ್ತು, ಈಗ ನಾರಿಗೆ ಬರೋಣ. ನಾರ್ ಇತ್ತು ಒಂದು ಸೆಂಟೆನ್ಸಲ್ಲಿ, ನೀದರ್ ಹರ್ ಬ್ರದರ್ ನಾರ್ ಹರ್ ಮದರ್. ಸೊ ವಿಚ್ ಈಸ್ ಕ್ಲೋಸರ್ ಟು ದ ವರ್ಬ್ ಹಿಯರ್? ಸೊ ಯಾವ ಸಬ್ಜೆಕ್ಟ್ ಕ್ಲೋಸ್ ಇದೆ ವರ್ಬಿಗೆ? ಹರ್ ಬ್ರದರ್ ನಾರ್ ಹರ್ ಮದರ್. ಸೊ ಮದರ್ ಏನಾಗಿದೆ? ಕ್ಲೋಸ್ ಇದೆ ವರ್ಬಿಗೆ. ಈ ವರ್ಬಿಗೆ ಈ ಸಬ್ಜೆಕ್ಟ್ ಕ್ಲೋಸ್ ಇದೆ. ಇದು ಏನು? ಸಿಂಗ್ಯುಲರ್ ಆಗಿದೆ. ಸೊ ಇದು ಸಿಂಗ್ಯುಲರ್ ಆಗಿದ್ರೆ the subject which is closer to the verb, if it is singular, then we should use singular verb, is. Okay, ಈ ವರ್ಬ್ನ ನೀವು ನೋಡ್ಕೊಳ್ಳಿ. ಆರ್ ಮತ್ತೆ ನಾರ್ ಬಂದಾಗ. Okay, note down this. Yes, shall I rub it? Yes, children. ಓಕೆ, ನೆಕ್ಸ್ಟ್ ರೂಲ್. ಸೊ ಇಷ್ಟೆಲ್ಲ ನೀವು ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವೇನಂತ ಹೇಳ್ತೀವಿ? ಕಲೆಕ್ಟಿವ್ ವರ್ಬಿಗೂ ಕೂಡ ನಾವು ಕಲೆಕ್ಟಿವ್ ನೌನ್ಸಿಗೂ ಕೂಡ ನಾವು ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡ್ತೀವಿ. ಏನು ಕಲೆಕ್ಟಿವ್ ನೌನ್ ಅಂತ ಅಂದರೆ? ವಾಟ್ ಯು ಮೀನ್ ಬೈ ಕಲೆಕ್ಟಿವ್ ನೌನ್? ಕಲೆಕ್ಟಿವ್ ನೌನ್
Now refer to a group of things as one whole. So group of things considered as whole, considered as one whole. ಓಕೆ, ಒಂದು ಗುಂಪನ್ನ ನಾವು ಒಂದು ಯೂನಿಟ್ ಆಗಿ ತಗೊಂಡ್ರೆ ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಅದು ಇದೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ. ಕಲೆಕ್ಟಿವ್ ನೌನಿಗೆ ಸಿಂಗ್ಯುಲರ್ ವರ್ಬ್ನ ಮಾತ್ರ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ, ಓಕೆ, ಕುಟುಂಬ ಅಂದರೆ ನಾವು ತುಂಬ ಜನ ಇರ್ತೀವಿ, ಆದರೂ ಕೂಡ ಅದು ಫ್ಯಾಮಿಲಿ ಅಂದರೆ ಒಂದು ಯೂನಿಟ್ ಆಗಿ ತಗೊಂತೀವಿ ನಾವು, ಅದಕ್ಕೆ ಅದನ್ನು ಸಿಂಗ್ಯುಲರಲ್ಲಿ ಯೂಸ್ ಮಾಡ್ತೀವಿ. ಹೌದಾ? ಫ್ಯಾಮಿಲಿ ಈಸ್, ಮೈ ಫ್ಯಾಮಿಲಿ ಈಸ್ ಗೋಯಿಂಗ್ ಆನ್ ಎ ಟ್ರಿಪ್. ಸೊ ನನ್ನ ಫ್ಯಾಮಿಲಿ ಟ್ರಿಪ್ಪಿಗೆ ಹೊರಟಿದೆ. ಫ್ಯಾಮಿಲಿ ಅಂದರೆ ಅಲ್ಲಿ ತುಂಬ ಜನ ಇರ್ತಾರೆ, ಆದರೂ ಅದನ್ನೆಲ್ಲ ಒಂದೇ ಹೋಲ್ ಯೂನಿಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗ್ಯುಲರ್. ಆ್ಯಂಡ್ ಅನದರ್ ಎಕ್ಸಾಂಪಲ್ಸ್, bunch. Okay, bunch of grapes is on the table. Okay, bunch ಅಂದರೆ ಗೊನೆ ಅಂತ ಗೊನೆ ಅಂತ ತಗೋಬೋದು, ಬಂಚ್ ಅಂತ ತಗೋಬೋದು. ಓಕೆ, ಸೊ ಅದಕ್ಕೆ ನಾವು ಸಿಂಗ್ಯುಲರ್ ಆಗಿ ತಗೊತೀವಿ. ಬಂಚ್ ಅಂತಂದ್ರೆ ಒಂದೇ ಒಂದು ದ್ರಾಕ್ಷಿ ಇರುತ್ತೆ, ಇಲ್ಲ ತುಂಬ ದ್ರಾಕ್ಷಿ ಇರುತ್ತೆ. bunch of keys, bunch of grapes. ಸೊ ಅದೆಲ್ಲ ಸಿಂಗ್ಯುಲರ್ ವರ್ಬ್ನ ತಗೊಳುತ್ತೆ. bunch is, it takes singular verb. bunch of keys is, ನಿಮಗೆ ಅದು ಇದೆ. ಓಕೆ, ನೆಕ್ಸ್ಟ್ ಬೊಕ್ಕೆ. ಓಕೆ, ಬೊಕ್ಕೆ, the real spelling of bouquet is this. ಓಕೆ, ಬೊಕ್ಕೆ ಈಸ್. ಬೊಕ್ಕೆ ಅಂತ ಅಂದರೆ ನಿಮಗೆ ಒಂದೇ ಒಂದು ರೋಸ್ ಇರುತ್ತಾ. ಬೊಕ್ಕೆ ಅಂದರೆ ಏನು? ಹಲವು ರೋಸ್ಗಳನ್ನು ಸೇರಿ ಒಂದು ಬೊಕ್ಕೆಯನ್ನು ಮಾಡಲಾಗುತ್ತೆ, ಅದಕ್ಕೆ ನಾವು ಬೊಕ್ಕೆ ಅಂತ ಕರಿತೀವಿ. ಹೌದಾ? ಸೊ ಅದು ಕೂಡ ಸಿಂಗ್ಯುಲರ್ ವರ್ಬ್ನೇ ಕೂಡ ತಗೊಳುತ್ತೆ. ನಾವು ಏನಂತ ಅರ್ಥ ಮಾಡ್ಕೋಬೇಕು, ಒಂದು ಸೆಂಟೆನ್ಸಲ್ಲಿ ಕಲೆಕ್ಟಿವ್ ನೌನ್ ಇತ್ತು ಅಂತ ಅಂದರೆ ಸಾಕು, ಇಷ್ಟು ವರ್ಡ್ಸನ್ನು ನೆನ್ಪಿಟ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು. ಗ್ರೂಪ್ ಅಥವಾ ಕ್ಲಾಸ್ ಅಂತ ಅಂದರೆ ತುಂಬ ಜನ ಇರ್ತೀವಿ ಹುಡುಗರು, ಆದರೂ ಕೂಡ ಅದನ್ನು ಒಂದೇ ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹೌದಾ? ಕ್ಲಾಸ್ ಈಸ್. ಓಕೆ, ನೆಕ್ಸ್ಟ್ ಇನ್ನು ಯಾವುದಾದ್ರೂ ಎಕ್ಸಾಂಪಲ್ ಇದ್ದರೆ ಯು ಕ್ಯಾನ್ ಆ್ಯಡ್ ಇಟ್. ಸೊ ಕಲೆಕ್ಟಿವ್ ನೌನ್ಸಿಗೂ ಕೂಡ ನಾವು ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡ್ತೀವಿ. ಹೌದಾ? ಎಸ್. ನೆಕ್ಸ್ಟ್, ಸೊ ನಿಮಗೆಲ್ಲ ಯಾಕೆ ಇಷ್ಟೊಂದು ನಾನು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ, ಇಷ್ಟೊಂದು ಒತ್ತಿ ಹೇಳ್ತಿದ್ದೀನಿ ಅಂತ ಅಂದರೆ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಯಾವುದಕ್ಕೆ ಯಾವ್ದು ಬಳಸಬೇಕು ಅಂತ. ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಆರ್ ಥರೋ ಇನ್ ದಿಸ್. ಸೊ ಐ ಆಮ್ ರಿಪೀಟಿಂಗ್ ದಿಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ನೆಕ್ಸ್ಟ್ ಇನ್ನೊಂದು ಬರ್ಕೊಳ್ಳಿ, ನೋಟ್ ಡೌನ್. So I request you to note down all these points which I had written it on the board. Okay, ನಾನು ಈಗ ಏನೇನು ಮಾಡಿದ್ನಲ್ಲ, ಏನೇನು ಬೋರ್ಡ್ ಮೇಲೆ ಬರೋದ್ನಲ್ಲ ಅದನ್ನೆಲ್ಲ ನಿಮ್ಗೆ ಬರ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಅಂಡರ್ಸ್ಟ್ಯಾಂಡ್. ಓಕೆ, ಆರ್ಟಿಕಲ್ ದ is used only once when the two nouns refer to the same person. When two nouns refer to the same person, refer to the same person or thing. Same person or thing, it should take singular verb. ಹೌದಾ? ಒಂದು
ಸೆಂಟೆನ್ಸಲ್ಲಿ ದ ಬಂತು ಅಂತ ಇಟ್ಕೊ. ಎಕ್ಸಾಂಪಲ್, ಐ ವಿಲ್ ಗಿವ್ ಯು ಎಕ್ಸಾಂಪಲ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. The secretary and treasurer has been arrested. See, ನಿಮಗೆ ಒಂದು ಸೆಂಟೆನ್ಸಲ್ಲಿ ಒಂದೇ ಸಲ ದ ಯೂಸ್ ಮಾಡಿದ್ರು ಅಂತ ಅಂದರೆ, ಎಕ್ಸಾಂಪಲ್, ದ ಸೆಕ್ರೆಟರಿ ಆ್ಯಂಡ್ ಟ್ರೆಜರರ್, ಇವೆರಡೂ ಕೂಡ ಒಬ್ಬನಿಗೆ ನಾವು ರೆಫರ್ ಮಾಡ್ತಿದ್ದೀವಿ. ಯಾಕೆಂದರೆ ದ ಅಂತ ಒಂದೇ ಸಲ ಯೂಸ್ ಆಗಿದೆ ಇಲ್ಲಿ. ದ ಸೆಕ್ರೆಟರಿ ಆ್ಯಂಡ್ ಟ್ರೆಜರರ್, ಸೆಕ್ರೆಟರಿನೂ ಆಗಿದ್ದಂತಹ ಟ್ರೆಜರರು ಆಗಿದ್ದಂತಹ ವ್ಯಕ್ತಿ ಈಗ ಬಂಧಿಸಲಾಗಿದೆ. ಓಕೆ, ಯಾಕೆ ಅಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಇವನು ಒಬ್ಬನೇ ವ್ಯಕ್ತಿ ಅಂತ? ಬಿಕಾಸ್ ದ ಅಂತ ಒಂದೇ ಸಲ ಯೂಸ್ ಮಾಡಿದ್ದಾರೆ. ಅಲ್ಲಿ ಎರಡು ಸಬ್ಜೆಕ್ಟ್ಸ್ ಇದೆ, ಹೌದಾ? ಎರಡು ವರ್ಡ್ಸ್ನ ಯೂಸ್ ಮಾಡಿದ್ದಾರೆ. ದೇ ಆರ್ ಕನೆಕ್ಟೆಡ್ ಬೈ ಆ್ಯಂಡ್. ನಿಮಗೆ ಹೇಗೆ ಗೊತ್ತಾಗುತ್ತೆ ಸಿಂಗ್ಯುಲರ್ ಅಂತ ಇದು ಅಂತ ಅಂದರೆ, ದ ಅನ್ನೋದು ಒಂದೇ ಸಲ ಯೂಸ್ ಮಾಡಿದಾಗ, ಎರಡು ಪದಗಳನ್ನು ಯೂಸ್ ಮಾಡಿ ಅದಕ್ಕೆ ದ ಅಂತ ಒಂದೇ ಒಂದು ಆರ್ಟಿಕಲ್ನ ದ ಅಂತ ಆರ್ಟಿಕಲ್ನ ಯೂಸ್ ಮಾಡಿದ್ರು ಅಂದ್ರೆ ಅದು ಸಿಂಗ್ಯುಲರ್ ಅಂತ ಹೇಳಿ ತಗೊಂತೀವಿ. ಅರ್ಥ ಆಯ್ತಾ? ಅಕಸ್ಮಾತ್ ವಿತ್ ಅಂತ ಇತ್ತಪ್ಪ, ಫಾರ್ ಎಕ್ಸಾಂಪಲ್, ದ ಪ್ರೆಸಿಡೆಂಟ್ ವಿತ್ ಅಂತ ಇತ್ತು ಅಂದರೆ, ಸೊ ನಾವು ಆವಾಗ ಫಸ್ಟ್ ಸಬ್ಜೆಕ್ಟಿಗೆ ನಾವು ವರ್ಬ್ ಅಗ್ರಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಪ್ರೈಮ್ ಮಿನಿಸ್ಟರ್ ಕೇಮ್ ಅಲಾಂಗ್ ವಿತ್ ಹಿಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಸಿ, ಎಕ್ಸಾಂಪಲ್ ಅಷ್ಟೇ ಇದು. ವಿತ್ ಅಂತ ಬಂತಪ್ಪ ಒಂದು ಸೆಂಟೆನ್ಸಲ್ಲಿ. ಇಫ್ ಯು ಕಮ್ ಅಕ್ರಾಸ್ ವಿತ್ ಇನ್ ಅ ಸೆಂಟೆನ್ಸ್, ಏನು ಮಾಡಬೇಕು? ದ ಪ್ರೈಮ್ ಮಿನಿಸ್ಟರ್, ಸಾರಿ, the chief minister along with his ministers is going to Delhi. ಸೊ ಒಂದು ಸೆಂಟೆನ್ಸಲ್ಲಿ ನಿಮಗೆ ವಿತ್ ಅಂತ ಇತ್ತು ಅಂತ ಅಂದರೆ ಆವಾಗ ನೀವೇನು ಮಾಡಬೇಕು? ಫಸ್ಟ್ ಪರ್ಸನ್ನ ನೋಡಬೇಕು. ಓಕೆ, ನಾವೇನು ಮಾಡ್ತೀವಿ? ದ ಚೀಫ್ ಮಿನಿಸ್ಟರ್ ಒಬ್ಬನೇ, ಇವನ್ನಷ್ಟೇ ಕನ್ಸಿಡರಿ ತಗೊಂತೀವಿ. ವಿತ್ ಅಂತ ಇತ್ತು ಅಂದರೆ ದ ಚೀಫ್ ಮಿನಿಸ್ಟರ್ ವಿತ್ ಹಿಸ್ ಮಿನಿಸ್ಟರ್ಸ್ ಅಂದರೆ ಮುಖ್ಯಮಂತ್ರಿ ಅವನ ಮಿನಿಸ್ಟರ್ಸ್ ಸಚಿವರೊಂದಿಗೆ ಹೊರಟಿದ್ದಾನೆ, ಡೆಲ್ಲಿಗೆ ಹೊರಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ನಾವೇನು ಮಾಡಬೇಕು? ಇದನ್ನು ಅಷ್ಟೇ ತಗೋಬೇಕು, ಫಸ್ಟ್ ಸಬ್ಜೆಕ್ಟ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು ವಿತ್ ಇದ್ದಾಗ. ಓಕೆ, ಇದು ಸಿಂಗ್ಯುಲರ್ ಇತ್ತು ಅಂತ ಅಂದರೆ ನಾವು ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡ್ತೀವಿ. ಇದು ಪ್ಲೂರಲ್ ಇತ್ತು ಅಂದರೆ ನಾವು ಪ್ಲೂರಲ್ ವರ್ಬ್ನ ಯೂಸ್ ಮಾಡ್ತೀವಿ. ಓಕೆ, ಎಸ್. ಸೊ ಇದನ್ನೇನು ಮಾಡಿದೆ? ದ ಸೆಕ್ರೆಟರಿ ಆ್ಯಂಡ್ ಟ್ರೆಜರರ್. ಅಕಸ್ಮಾತ್ ದ ಅಂತ ಎರಡು ಸಲ ಯೂಸ್ ಆಗಿತ್ತಪ್ಪ. ಓಕೆ, ಫಾರ್ ಎಕ್ಸಾಂಪಲ್, ದ ಇದನ್ನ ತಗೊಂಡ್ಬಿಡೋಣ, ಹೌದಾ? ದ ಸೆಕ್ರೆಟರಿ ಆ್ಯಂಡ್ the minister have come. ಓಕೆ, ಎರಡು ಸಲ ದ ಯೂಸ್ ಮಾಡಿದ್ರಪ್ಪ ಒಂದು ಸೆಂಟೆನ್ಸಲ್ಲಿ. ದ ಸೆಕ್ರೆಟರಿ ಆ್ಯಂಡ್ ದ ಮಿನಿಸ್ಟರ್. ಸೊ ಎರಡು ಸಲ ದ ಯೂಸ್ ಮಾಡಿದ್ರು ಅಂತ ಅಂದರೆ ಅದು ಪ್ಲೂರಲ್. ಒಂದೇ ಸಲ ದ ಯೂಸ್ ಮಾಡಿದ್ರು ಅಂತ ಅಂದರೆ
ಒಂದೇ ಸಲ ದ ಯೂಸ್ ಮಾಡಿದ್ರು ಅಂತ ಅಂದರೆ ಅದು ಸಿಂಗ್ಯುಲರ್ ವರ್ಬ್, ಅಂದರೆ ಅದು ಒಬ್ಬ ವ್ಯಕ್ತಿಗೆ ಹೇಳ್ತಿದ್ದೀವಿ ನಾವು. 2 ಸಲ ದ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಇಬ್ರು ಸಪ್ರೇಟಾಗಿ ಹೇಳ್ತಿದ್ದೀವಿ, ದ ಸೆಕ್ರೆಟರಿ ಆ್ಯಂಡ್ ದ ಮಿನಿಸ್ಟರ್. ಸೊ ಇಲ್ಲಿ ಸೆಕ್ರೆಟರಿ ಬೇರೆ, ಮಿನಿಸ್ಟರೇ ಬೇರೆ, ಅದಕ್ಕೆ ನಾವು ದ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್, isn't it? Next, note down another point. ಸೊ ನಿಮಗೆ ಪಾಯಿಂಟ್ಸ್ ಜಾಸ್ತಿ ಆದವು ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆ ಪಾಯಿಂಟ್ಸನ್ನ ಜಸ್ಟ್ 1 ಸತಿ 2 ಸತಿ ಓದ್ರಿ ನಿಮಗೆ ಗೊತ್ತಾಗುತ್ತೆ. ದೋಸ್ ಪಾಯಿಂಟ್ಸ್ ಆರ್ ವೆರಿ ಈಸಿ. ನಾನು ಯಾಕೆ ಅಷ್ಟಕ್ಕೊಂದು ಪಾಯಿಂಟ್ಸ್ ಮಾಡಿದ್ದೀನಿ ಅಂದರೆ ನಿಮಗೆ ಬೇಗ ಗ್ರಿಪ್ ಸಿಗಲಿ ಅಂತ. ಇಸ್ ಇಟ್ ಕ್ಲಿಯರ್? ಶಾಲ್ ಐ ರಬ್ ದಿಸ್? ಎಸ್. So if ಇನ್ನೊಂದು ಪಾಯಿಂಟ್ ಇದೆ ಬರ್ಕೊಳ್ಳಿ. When 2 subjects, I will dictate this, okay? I don't write this on the board. Write it down. When 2 subjects are joined by not only but also if 2 is ಒಂದು ಸೆಂಟೆನ್ಸಲ್ಲಿ ಈ ಥರ ಯೂಸ್ ಮಾಡಿದರೆ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಇತ್ತು ಅಂತ ಅಂದರೆ in this case when 2 subjects are joined by not only but also, in this case, so ಈ ಥರ ಸೆಂಟೆನ್ಸಲ್ಲಿ in this case the verb agrees with the second subject. Okay, the verb agrees with second subject. ನಾನು ಹೇಳಿದೆ ಫಸ್ಟ್ ಸಬ್ಜೆಕ್ಟು ಸೆಕೆಂಡ್ ಸಬ್ಜೆಕ್ಟು ಹೆಂಗೆ ಅಂತ. ಓಕೆ, ಸೆಕೆಂಡ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಆ ವರ್ಬು ಸಿಂಗ್ಯುಲರ್ನೇ ಯೂಸ್ ಮಾಡ್ತೀವಿ. ಸೆಕೆಂಡ್ ಸಬ್ಜೆಕ್ಟ್ ಪ್ಲೂರಲ್ ಇತ್ತು ಅಂದರೆ ಪ್ಲೂರಲ್ ವರ್ಬ್ನ ಯೂಸ್ ಮಾಡ್ತೀವಿ. ಯಾವಾಗ ಈ ಥರ ಬಂದಾಗ ಒಂದು ಸೆಂಟೆನ್ಸಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಇತ್ತು ಅಂತಂದರೆ ಒಂದು ಸೆಂಟೆನ್ಸಲ್ಲಿ ದ ವರ್ಬ್ ಆಲ್ವೇಸ್ ಅಗ್ರೀಸ್ ವಿತ್ ಸೆಕೆಂಡ್ ಸಬ್ಜೆಕ್ಟ್. ಸೆಕೆಂಡ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಇದ್ರೆ ಪ್ಲೂರಲ್ ವರ್ಬ್. ಓಕೆ, okay, write down. So this is enough. So ನಾವು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಈಗ ಬೇಗ ಗ್ರಾಮರ್ನ ನೋಡ್ಕೊತ ಹೋಗೋಣ. ಈಗ ಓಪನ್ ಪೇಜ್ ನಂಬರ್ ಓಪನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಓಪನ್ ಮಾಡಿ ಪೇಜ್ ನಂಬರ್ 15. ಓಕೆ, 15. So please note down these points what I told you in this session as well as previous session. So ನಾವು ಈ 2 ಸೆಷನ್ನಲ್ಲಿ ಏನು ಹೇಳಿದನೋ ಅದನ್ನು ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಈಸಿಯಾಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಗಳಿಸಲಿಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಸ್ ಐ ಟೋಲ್ಡ್ ಯು, ಫಾರ್ 50 ಮಾರ್ಕ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಗ್ರಾಮರ್. ಓಕೆ, ಸೊ ದ್ಯಾಟ್ಸ್ ವೈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಓಕೆ, ಐ ವಿಲ್ ರೀಡ್ ದ ಪ್ಯಾರಾಗ್ರಾಫ್ ಲಾಸ್ಟ್ ಇಯರ್. ಸೊ ನೋಡಿ, ಅಲ್ಲಿ ಸಬ್ಜೆಕ್ಟ್ ವರ್ಬ್ ಯಾವ ರೀತಿ ಅಗ್ರಿಮೆಂಟ್ ಆಗಿದವು ಅಂತ ತೋರಿಸಿದ್ದಾರೆ. ದೇ ಹ್ಯಾವ್ ಅಂಡರ್ಲೈನ್ಡ್ ಇಟ್, ಇಸಂಟ್ ಇಟ್? ಎಸ್. ಲಾಸ್ಟ್ ಇಯರ್ ಐ ಹ್ಯಾಡ್ an opportunity to visit Mauritius by sea. We traveled in a big ship. There were other smaller ships going alongside. The whole fleet was in formation. See, the whole fleet anta andre enu anta andre it is a group of ಶಿಪ್ಸ್ ಹಡಗುಗಳ ಒಂದು ಗುಂಪನ್ನು ನಾವು ಹೋಲ್ ಆಗಿ ಫ್ಲೀಟ್ ಅಂತ ಹೇಳಿ ಕರಿತೀವಿ. ನಾನು ನಿಮಗೆ ಯಾವ್ದು ಎಕ್ಸಾಂಪಲ್ ಕೊಟ್ಟೆ? ಫ್ಯಾಮಿಲಿ ಎಕ್ಸಾಂಪಲ್ ಕೊಟ್ಟೆ, ಹೌದಾ?
ಕಲೆಕ್ಟಿವ್ ನೌನ್. ನಾನು ಅದಕ್ಕೆ ಕಲೆಕ್ಟಿವ್ ನೌನ್ ಬಗ್ಗೆ ನಿಮಗೆ ಸ್ವಲ್ಪ ಹೇಳಿತ್ತು. ಫ್ಲೀಟ್ ಅಂತಂದ್ರೆ ಶಿಪ್ಗಳ ಒಂದು ಗುಂಪನ್ನು ನಾವು ಫ್ಲೀಟ್ ಅಂತ ಕರಿತೀವಿ. ಸೊ ಅದು ಸಿಂಗ್ಯುಲರ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ದ ಹೋಲ್ ಫ್ಲೀಟ್ ವಾಸ್ ಇನ್ ಫಾರ್ಮೇಷನ್. ತುಂಬ ಚೆನ್ನಾಗಿ ಫಾರ್ಮೇಷನ್ ಇಲ್ಲಿದ್ವು. ದ ಕ್ಯಾಪ್ಟನ್ ಅಂಡ್ ಪೈಲಟ್. ಓಕೆ, ಬೋತ್ ಆರ್ ಸೇಮ್ ಹಿಯರ್. ಯಾಕೆಂದ್ರೆ ಒಂದೇ ಸಲ ದ ಯೂಸ್ ಆಗಿದೆ. ದ ಕ್ಯಾಪ್ಟನ್ ಅಂಡ್ ಪೈಲಟ್, ಕ್ಯಾಪ್ಟನ್ನು ಆದಂತಹ ಪೈಲಟು ಆದಂತಹ ಆಫ್ ಅವರ್ ಶಿಪ್ ವಾಸ್ ವೆರಿ ಎಫಿಷಿಯಂಟ್. ಅವನು ತುಂಬ ಚೆನ್ನಾಗಿ ಹಿ ವಾಸ್ ರೈಡಿಂಗ್ ಅ ಶಿಪ್. ದ ಜರ್ನಿ ವಾಸ್ ವೆರಿ ಕಂಫರ್ಟಬಲ್. ಓಕೆ, ಬ್ರೆಡ್ ಅಂಡ್ ಬಟರ್ ವಾಸ್ ಗಿವನ್. ಸಿ ಹಿಯರ್, ನಾನು ಯಾವ್ದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ? ಇಡ್ಲಿ ಆ್ಯಂಡ್ ಚಟ್ನಿ ಈಸ್ ಎ ಗುಡ್ ಕಾಂಬಿನೇಷನ್ ಅಂತ ಹೇಳಿದೆ, ಹೌದಾ? ದೆನ್ ಇಡ್ಲಿ ಆ್ಯಂಡ್ ಚಟ್ನಿ ಮೇಕ್ಸ್ ಅ ಗುಡ್ ಕಾಂಬಿನೇಷನ್, ಮೇಕ್ಸ್. ಸೊ ಇಲ್ಲಿ ಕೂಡ ಬ್ರೆಡ್ ಆ್ಯಂಡ್ ಬಟರ್ ವಾಸ್ ಅಂತ ಇದೆ, ಹೌದಾ? ವರ್ ಅಂತ ಇಲ್ಲ. ಎರಡು ಬ್ರೆಡ್ ಮತ್ತು ಬಟರ್ ನಾವು ಸಪ್ರೇಟಾಗಿ ತೊಗೊಂಡ್ರೆ ಅದು ಬೇರೆ ಐಡಿಯಾನೇ ಕೊಡುತ್ತೆ. ಬ್ರೆಡ್ಡನ್ನು ಮತ್ತು ಬಟರನ್ನ ಸಪ್ರೇಟಾಗಿ ನಾವು ಅದನ್ನು ಒಂದೇ ಕಡೆ ಇಲ್ದಂಗೆ ಬೇರೆ ಬೇರೆ ಕಡೆ ಯೂಸ್ ಮಾಡಿದರೆ ಅದು ಬೇರೆ ಥರ ಮೀನಿಂಗನ್ನು ಕೊಡುತ್ತೆ. ಬಟ್ ಇಫ್ ಟು ನೌನ್ಸ್ ಆರ್ ಯೂಸ್ಡ್ ಟುಗೆದರ್, ಎರಡು ಸಬ್ಜೆಕ್ಟ್ಸ್ನ ಯೂಸ್ ಮಾಡಿದರೆ ಅದು ಸಿಂಗ್ಯುಲರ್ ವರ್ಬನ್ನ ತಗೊಳುತ್ತೆ. ನಾನು ಬ್ರೆಡ್ ಆ್ಯಂಡ್ ಬಟರ್ ಎಕ್ಸಾಂಪಲ್ ಕೊಟ್ಟೆ, ಹಿಟ್ ಆ್ಯಂಡ್ ರನ್ ಕೇಸ್ ಎಕ್ಸಾಂಪಲ್ ಕೊಟ್ಟೆ, ಇಡ್ಲಿ ಆ್ಯಂಡ್ ಚಟ್ನಿ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಯು ಕ್ಯಾನ್ ಮೇಕ್. ಆಮೇಲೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇಸ್ ಅ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸೊ ನೋಡಿ, ಅವೆರಡು ಕಾಂಟ್ರಾಸ್ಟ್, ಬೇರೆ ಬೇರೆ ವಿಭಿನ್ನ ಪದಗಳು, ಸಪ್ಲೈ ಮತ್ತು ಡಿಮ್ಯಾಂಡ್. ಸೊ ಅವೆರಡನ್ನು ಒಂದೇ ಐಡಿಯಾನ ರೆಫರ್ ಮಾಡಿದರೆ ಸೊ ಅದಕ್ಕೆ ನಾವು ಸಿಂಗ್ಯುಲರ್ ವರ್ಬನ್ನ ತಗೊಳುತ್ತೆ. ಅದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್. ಓಕೆ, ಎಕನಾಮಿಕ್ಸಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನ್ನೋದು ಬೇಸಿಕ್ ಕಾನ್ಸೆಪ್ಟ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ. ಸಾರೋಸ್ ಆ್ಯಂಡ್ ಜಾಯ್ಸ್, ಓಕೆ, ಈಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಅದು ಒಂದೇ ಐಡಿಯಾನ ರೆಫರ್ ಮಾಡ್ತಿದೆ. ಸಾರೋ ಮತ್ತು ಜಾಯ್ಸ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಅಂದರೆ ಜೀವನದಲ್ಲಿ ಏಳು ಬೀಳುಗಳು ಸಹಜ ಅನ್ನೋದನ್ನ ಒಂದೇ ಐಡಿಯಾನ ರೆಫರ್ ಮಾಡ್ತಿದೆ. ಅದಕ್ಕೆ ನಾವು ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡ್ತೀವಿ. ಸಾರೋ ಆ್ಯಂಡ್ ಜಾಯ್ಸ್ ಇಸ್ ಅ ಪಾರ್ಟ್ ಆಫ್ ಲೈಫ್, ಹೌದಾ? ಎಸ್. ಸೊ ಅದಕ್ಕೆ ಕೂಡ ಬ್ರೆಡ್ ಆ್ಯಂಡ್ ಬಟರ್ ವಾಸ್ ಗಿವನ್ ಅಂತ ಹೇಳ್ತಾರೆ. ಅಲ್ಲಿ ವಾಸ್ ಗಿವನ್ ಟು ಅಸ್ ಅಟ್ ಬ್ರೇಕ್ಫಾಸ್ಟ್. ಈಚ್ ಒನ್ ಆಫ್ ಅಸ್, ಸಾರಿ ನಾನು ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದೆ, ಹೌದಾ? ಈಚು, ಎವ್ರಿ ಒನ್ ಆಫ್. ಸೊ ಇವಕ್ಕೆಲ್ಲ ನಾವು ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡ್ತೀವಿ. ಈಚ್ ಒನ್ ಆಫ್ ಅಸ್, ನಮ್ಮಲ್ಲಿ ಪ್ರತಿಯೊಬ್ಬರು, ನಾವು ಪ್ರತಿಯೊಬ್ಬರು ಈಚ್ ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಈಚ್ ಒನ್ ಆಫ್ ಅಸ್ ವಾಸ್ ಸರ್ವ್ಡ್ ಫುಡ್ ಇನ್ ಪ್ಲೆಂಟಿ. ಸೊ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಊಟವನ್ನು ಬಡಿಸಲಾಯಿತು. ವಾಸ್ ಸರ್ವ್ಡ್, ಈಚ್ ಒನ್ ಆಫ್ ಅಸ್ ವಾಸ್ ಸರ್ವ್ಡ್. ಓಕೆ, ಪ್ಲೆಂಟಿ. ಐ ಫಾರ್ಮ್ಡ್ ಅ ಯೂಸ್ಫುಲ್ ಫ್ರೆಂಡ್ಶಿಪ್ ವಿತ್ one of the fellow passengers. Okay, we enjoyed the journey very much. So we enjoyed the journey very much. Neither he, see neither he nor ಅಂತ ಬಂದಿದೆ. ನಾನು ಏನಂತ ಹೇಳಿದ್ದೆ? nor ಅಂತ ಇತ್ತು ಅಂತ ಅಂದರೆ the verb agrees with second subject. Sorry, neither he nor I. Okay, I is the singular verb, sorry, singular subject. So we use singular verb. Neither he nor I was in a hurry to reach Mauritius. In the evening, we sat on the deck with other passengers. We had a lot of conversation ಆನ್ ಪಾಲಿಟಿಕ್ಸ್. ಸೊ ನಿಮಗೆ ಇನ್ನೊಂದು ಹೇಳೋದನ್ನು ಮರ್ತೆ, ಸಬ್ಜೆಕ್ಟ್ಸ್ಗಳಿಗೆ ನಾವು ಸಿಂಗಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಮ್ಯಾಥಮೆಟಿಕ್ಸ್
ನಾವೇನು ಮಾಡ್ತೀವಿ, ಎಸ್ ಇದ್ದ ಕೂಡಲೇ ಅದು ಪ್ಲೂರಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿಬಿಡ್ತೀವಿ. ದಟ್ ಈಸ್ ರಾಂಗ್. ಓಕೆ, ಮ್ಯಾಥಮೆಟಿಕ್ಸ್ ಇದು ನಾವು ಒಂದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿರೋದು, ಆದರೂ ಕೂಡ ಇಲ್ಲಿ ಎಸ್ ಯೂಸ್ ಮಾಡಿದ್ದೀವಿ ಅಂದರೆ ಅದು ಪ್ಲೂರಲ್ ಅಂತ ಅಲ್ಲ, ಬಹುವಚನ ಅಂತ ಅಲ್ಲ. ಹೌದಾ? ಗಣಿತ ಮ್ಯಾಥಮೆಟಿಕ್ಸ್ ಸಿಂಗ್ಯುಲರ್. ಎಕನಾಮಿಕ್ಸ್ ಸಿಂಗ್ಯುಲರ್. ಹೌದಾ? ಪಾಲಿಟಿಕ್ಸ್ ಸಿಂಗ್ಯುಲರ್. ಈ ನೌನ್ಸ್ಗೆ ನಾವು ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡ್ತೀವಿ. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್, ಎಕನಾಮಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್, ಪಾಲಿಟಿಕ್ಸ್ ಈಸ್ ಮೈ favorite thing. Okay, we had a lot of conversation on politics. Next, politics, mathematics, love and marriage. Okay, love and marriage. Someone said politics is a clever game. Someone said politics is ಅಂತ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಸಬ್ಜೆಕ್ಟಿಗೂ ಮತ್ತು ವರ್ಬಿಗೂ ಯಾವ ರೀತಿ ಅಗ್ರಿಮೆಂಟ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಪೊಲಿಟಿಕ್ಸ್ ಈಸ್, ನಾನು ಏನಂತ ಹೇಳಿದೆ, ಪೊಲಿಟಿಕ್ಸ್ ಈಸ್. ಸೊ ಇಲ್ಲಿ ಕೂಡ ಪೊಲಿಟಿಕ್ಸ್ ಈಸ್, ಎಕನಾಮಿಕ್ಸ್ ಈಸ್, ಮ್ಯಾಥಮೆಟಿಕ್ಸ್ ಈಸ್. ಸೊ ಪೊಲಿಟಿಕ್ಸ್ ಈಸ್ ಅ ಕ್ಲೆವರ್ ಗೇಮ್. ಅನದರ್ ಸೆಟ್ ಮ್ಯಾಥಮೆಟಿಕ್ಸ್ ಈಸ್ ಫ್ಯಾಸಿನೇಟಿಂಗ್. ಓಕೆ, ಫ್ಯಾಸಿನೇಟಿಂಗ್. Time passed pleasantly and we reached our destination. So time passed, we reached our destination means guri. The captain with all his crew members, ನಾನು ಏನಂತ ಹೇಳಿದೆ, ವಿತ್ ಅಂತ ಯೂಸ್ ಮಾಡಿದಾಗ ಸಿ ದ ಕ್ಯಾಪ್ಟನ್, ನಾನು ಯಾವ್ದು ಎಕ್ಸಾಂಪಲ್ ಕೊಟ್ಟೆ, ದ ಚೀಫ್ ಮಿನಿಸ್ಟರ್ ಅಂತ ಎಕ್ಸಾಂಪಲ್ ಕೊಟ್ಟೆ. ಆದರೆ ಇಲ್ಲಿ ದ ಕ್ಯಾಪ್ಟನ್ ವಿತ್ ಆಲ್ ಹಿಸ್ ಕ್ರೂ ಮೆಂಬರ್ಸ್. ಸೊ ನಾವಿಲ್ಲಿ ದ ಕ್ಯಾಪ್ಟನ್ನ ಅಷ್ಟೇ ಸಬ್ಜೆಕ್ಟ್ ಆಗಿ ತೊಗೊತೀವಿ. ಇವ್ರ ಜೊತೆಗಿರೋರು ಬಂದಿದ್ರು ಅಷ್ಟೇ, ಅವ್ರ ಜೊತೆಗೆ ವಿತ್ ಆಲ್ ಹಿಸ್ ಕ್ರೂ ಮೆಂಬರ್ಸ್ ಅಂದರೆ ವಿತ್ ಆಲ್ ಹಿಸ್ ಕ್ರೂ ಮೆಂಬರ್ಸ್ ಅಂದರೆ ಅವನ ಜೊತೆಗೆ ಒಂದು 3-4 ಜನ ಇರ್ತಾರೆ ಶಿಪ್ ರೈಡ್ ಮಾಡೋಕ್ಕೆ. ಓಕೆ, ಅವನ ಜೊತೆ, ಅದಕ್ಕೆ ನಾವು ಕ್ರೂ ಮೆಂಬರ್ಸ್ ಅಂತ ಕರಿತೀವಿ. ಸೊ ಅವನ ಜೊತೆಗೆ ಇದ್ದಂತಹ ಎಲ್ಲರೂ ಬಂದರು ಅಂತ ಹೇಳ್ತೀವಿ. ಸೊ ನಾವು ಮೇನಾಗಿ ತಗೋಬೇಕಾಗಿರೋದು ದ ಪೈಲಟ್, ದ ಕ್ಯಾಪ್ಟನ್ ಅಷ್ಟೇ. ದ ಕ್ಯಾಪ್ಟನ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ತೊಗೊತೀವಿ. ವಿತ್ ಅಂತಂದರೆ ಅವನ ಜೊತೆಗೆ ಅವ್ರು ಬಂದಿದ್ರಷ್ಟೇ, ಅವ್ರೇನು ಸಂಬಂಧ ಇಲ್ಲ ಅದಕ್ಕೆ. ಸೊ ದ ಕ್ಯಾಪ್ಟನ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದ ಕ್ಯಾಪ್ಟನ್ ಈಸ್ ಸಿಂಗ್ಯುಲರ್. ಸೊ ದ ಕ್ಯಾಪ್ಟನ್ with all his crew members has, see, singular verb, has earned a permanent place in our memory. So a captain ಮತ್ತೆ crew members ಮತ್ತು ಅವರ ಜೊತೆಗೆ crew members ಕೂಡ they earned our respect ಅಂತ ಹೇಳ್ತೀವಿ. So let us fill up the blanks. ಸೊ ನಾವೇನು ಮಾಡೋಣ ಈಗ, fill up the blanksನ ನೋಡೋಣ. ಎಸ್, every seat in this bus dash a number. ಸೊ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಕ್ಸಾಮಲ್ಲೂ ಕೂಡ ಯು ವಿಲ್ ಹ್ಯಾವ್ ದ ಸೇಮ್ ಫಾರ್ಮ್ಯಾಟ್. ಎಕ್ಸಾಮಲ್ಲೂ ಕೂಡ ನಿಮಗೆ ಇದೇ ಫಾರ್ಮ್ಯಾಟ್ ಇರುತ್ತೆ. ಈ ಎವ್ರಿ, ನಾನು ಏನಂತ ಹೇಳಿದೆ, ಈಚು, ಎವ್ರಿ, ಆಮೇಲೆ ಒನ್ ಆಫ್, ಓಕೆ, ಇವೆಲ್ಲ ಕೂಡ ಸಿಂಗ್ಯುಲರ್ ವರ್ಬ್ನ ತಗೊಂತ ಹೇಳಿದ್ದೆ ನಾನು. ಸೊ ಎವ್ರಿ ಒಂದೊಂದು, ಎವ್ರಿ ಸೀಟ್ ಇನ್ ದಿಸ್ ಬಸ್, ಸೊ ಸಿಂಗ್ಯುಲರ್. ಯಾವುದು ಸಿಂಗ್ಯುಲರ್? ಎಸ್, ಹ್ಯಾಸ್. ಓಕೆ, ಹ್ಯಾಸ್ ಇಸ್ ದ ರೈಟ್ ಆಪ್ಷನ್ ದೇರ್. ನೆಕ್ಸ್ಟ್, ಆಲ್ ಸೀಟ್ಸ್, ಎಲ್ಲ ಸೀಟುಗಳು. ಓಕೆ, ಇದಕ್ಕೆ ಯಾವ್ದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಆಲ್ ಚಿಲ್ಡ್ರನ್, ಮಕ್ಕಳು. ಚಿಲ್ಡ್ರನ್ಸ್ ಅಂತ ಹೇಳಬಾರ್ದು, ದಟ್ ಈಸ್ ರಾಂಗ್. ಚಿಲ್ಡ್ರನ್ ಮಕ್ಕಳು.
ಮಕ್ಕಳು ಆಟವಾಡುತ್ತಿದ್ದಾರೆ. ಆಲ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಎಲ್ಲ ಮಕ್ಕಳು ಆಟವಾಡುತ್ತಿದ್ದಾರೆ. ಓಕೆ, ಇಲ್ಲಿ ಆಲ್ ಸೀಟ್ಸ್, ಎಲ್ಲ ಸೀಟುಗಳು, ಪ್ಲೂರಲ್ ಇದೆ. ಆಲ್, ಎಲ್ಲ ಸೀಟುಗಳು. ಇನ್ ದಿಸ್ ಬಸ್ ಡ್ಯಾಶ್ ನಂಬರ್ಸ್. ಸೊ ನಾವು ಏನು ಮಾಡಬೇಕು, ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು, ಹೌದಾ? ಹ್ಯಾವ್ ನಂಬರ್ಸ್. ಸೊ ಹ್ಯಾವ್ ನಂಬರ್ಸ್. ನೆಕ್ಸ್ಟ್, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ವಿಸಿಟಿಂಗ್ ಈವ್ನಿಂಗ್. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಗಳಲ್ಲಿ ಒಬ್ಬ ಫ್ರೆಂಡ್ ಈಸ್ ಕಮಿಂಗ್ ಟುಡೇ ಆ್ಯಂಡ್ ಹಿ ಈಸ್ ಮೀಟಿಂಗ್ ಮೀ ಇನ್ ದಿಸ್ ಈವ್ನಿಂಗ್. ಸೊ ನನ್ನ ಫ್ರೆಂಡ್ಗಳಲ್ಲಿ, ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಗಳಲ್ಲಿ ಒಬ್ಬ ಫ್ರೆಂಡ್ಸ್ ಈಸ್ ಕಮಿಂಗ್ ಟುಡೇ ಆ್ಯಂಡ್ ಹಿ ಈಸ್ ಮೀಟಿಂಗ್ ಮೀ ಇನ್ ದ ಈವ್ನಿಂಗ್. ಓಕೆ, ಈಸ್. ಓಕೆ, ನೆಕ್ಸ್ಟ್, ಎ ನಂಬರ್ ಆಫ್ ಕ್ವಶನ್ಸ್. ಎ ನಂಬರ್ ಆಫ್ ಕ್ವಶನ್ಸ್. ಸೊ ನಂಬರ್ ಆಫ್ ಕ್ವಶನ್ಸ್ ಪ್ಲೂರಲ್ ಇದೆ. ಓಕೆ, ತುಂಬ ಪ್ರಶ್ನೆಗಳು. ಎ ಲಾಟ್ ಆಫ್ ಪೀಪಲ್ ಆರ್. ಎ ನಂಬರ್ ಆಫ್ ಕ್ವಶನ್ಸ್ ಆರ್. ಓಕೆ, ನಂಬರ್ ಆಫ್ ಕ್ವಶನ್ಸ್ ವೇರ್ ಆಸ್ಕ್ಡ್ ಇನ್ ದ ಇಂಟರ್ವ್ಯೂ. ಸೊ ನಂಬರ್ ಆಫ್ ಕ್ವಶನ್ಸ್ ಕೇಳಲಾಯಿತು. ನೆಕ್ಸ್ಟ್, ದ ಕ್ರೌಡ್. ದ ಕ್ರೌಡ್ ನೋಡಿ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗ್ಯುಲರ್. ದ ಕ್ರೌಡ್, ದ ಫ್ಯಾಮಿಲಿ ಅಂತ ಹೇಳಿ ಯಾವ ಥರ ನಾವು ಸಿಂಗ್ಯುಲರ್ ಆಗಿ ತಗೊಂಡ್ವು, ಅದೇ ಥರ ದ ಕ್ರೌಡ್, ತುಂಬ ಜನ. ಅದಕ್ಕೆ ನಾವು ಸಿಂಪಲ್ ಆಗಿ ದ ಕ್ರೌಡ್ ಅಂತ ಹೇಳ್ಬಿಡ್ತೀವಿ. ದ ಕ್ರೌಡ್, ನಾನು ಬೊಕ್ಕೆನ ಎಕ್ಸಾಂಪಲ್ ಕೊಟ್ಟೆ. ದ ಬೊಕ್ಕೆ ಈಸ್, ದ ಕ್ರೌಡ್ ಈಸ್. ಸೊ ಇಟ್ ಟೇಕ್ಸ್ ಸಿಂಗ್ಯುಲರ್ ವರ್ಬ್. ದ ಕ್ರೌಡ್ ಡ್ಯಾಶ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ಏನು? ವಾಸ್. ದ ಕ್ರೌಡ್ ವಾಸ್ ಡಿಸ್ಪರ್ಸ್ಡ್ ಬೈ ದ police. Next, come to the next page. The Prime Minister with his cabinet colleagues dash arrived. ನಾನು ಚೀಫ್ ಮಿನಿಸ್ಟರ್ದು ಎಕ್ಸಾಂಪಲ್ ಕೊಟ್ಟೆ, ಹೌದಾ? ಆ್ಯಂಡ್ ಯು ಹ್ಯಾವ್ ದಿಸ್ ಇನ್ ದಿಸ್ ಪೇಜ್ ನಂಬರ್ 15. ನೋಡಿ ಅಲ್ಲಿ, ದ ಕ್ಯಾಪ್ಟನ್ ಆ್ಯಂಡ್ ಪೈಲಟ್. ಸಾರಿ, ಲಾಸ್ಟ್ 15th ಪೇಜ್ ನಂಬರ್, ಅದರಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಲಾಸ್ಟ್ ಸೆಕೆಂಡ್ ಲೈನ್ಗೆ ಬನ್ನಿ. ಲಾಸ್ಟ್ ಸೆಕೆಂಡ್ ಲೈನ್, ದ ಕ್ಯಾಪ್ಟನ್ ವಿತ್ ಆಲ್ ಹಿಸ್ ಕ್ರೂ ಮೆಂಬರ್ಸ್. ಸೊ ನಾವು ಏನಂತ ತಗೋಬೇಕು, ವಿತ್ ಅಂತ ಇದ್ದರೆ ಫಸ್ಟ್ ಸಬ್ಜೆಕ್ಟ್ನ ಮಾತ್ರ ತಗೋಬೇಕು. ವಿತ್ ಅಂತ ಇತ್ತು ಒಂದು ಸೆಂಟೆನ್ಸಲ್ಲಿ ಅಂದರೆ ಫಸ್ಟ್ ಸಬ್ಜೆಕ್ಟ್ನ ತಗೋಬೇಕು. ಆ ಸಬ್ಜೆಕ್ಟ್ ಸಿಂಗ್ಯುಲರ್ ಇತ್ತು ಅಂದರೆ ನಾವು ಸಿಂಗ್ಯುಲರ್